ಮೊದಲನೇ ಪ್ರಪೋಸಲ್ ನಿಮಗ್ ಬಂದಿದ್ದು ಅಥವಾ ನೀವು ಮಾಡಿದ್ದು? ಅದು ಹೇಳಿದ್ರೆ ಕಾಂಟ್ರವರ್ಸಿ ಆಗ್ಬಿಡುತ್ತೆ ಬರಬ್ರಿ. ಹೇಳಾದ್ಮೇಲೆ ಆಗಿತ್ತೆ ಅಂದ್ರೆ ಕಟ್ ಮಾಡಿ ನಿಮ್ಗೆ ಯಾಕೆ ಬೇಕದು? ಬೇಡವಾ? ಅವ್ರ ಮದುವೆ ಆಗಿ ಚೆನ್ನಾಗಿದೆ. ಒಬ್ರು ಮದುವೆ ಆಗಿದ್ದಾರೆ, ಇನ್ನೊಬ್ರು ಮದುವೆ ಆಗಿಲ್ಲ, ಇನ್ನೊಬ್ರು ಮದುವೆ ಆಗಿ ಡೈವರ್ಸ್ ಆಗಿದ್ದಾರೆ, ಒಬ್ರು ಇನ್ನೂ ಮದುವೆ ಆಗದೆ ಹಾಗೆ ಇದ್ದಾರೆ. ಒಳ್ಳೆ ಜನ ಇದ್ದಾರೆ. ಅವರೆಲ್ಲರೂ ನನಗೆ ಗೊತ್ತಿದ್ದಾರೆ. ಇವನ್ ಡೈರಿ ತೊಡ್ದಿದೆ. ಪ್ರತಿಯೊಂದು ಇಂಡಸ್ಟ್ರಿ ಒಬ್ಬೊಬ್ರು ರೆಪ್ರೆಸೆಂಟ್ ಮಾಡ್ತಿದಾರಲ್ಲ. ಈಗ ಬಾಲಿವುಡ್ ಅಲ್ಲಿ ಸಲ್ಮಾನ್ ಖಾನ್. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮನ್ನ ಯಾರು ಲವ್ ಮಾಡೋರು? ಕೋಪ ಬಂದ ತಕ್ಷಣ ಫಸ್ಟ್ ಬರೋ ಪದ. ಯಾಕೆಂದ್ರೆ ಟೆರರ್ ರೆಬಲ್ ಸ್ಟಾರ್ ಅಂಬರೀಶ್ ಜೊತೆ ಬೆಳೆದ ಚಿಕ್ಕನ್ ಆಯ್ತಾ. ಗಿರಿ ಸಿನಿಮಾಗೆ 1 ಲಕ್ಷ ರೂಪಾಯಿ ಪೇಮೆಂಟ್ ಮಾತಾಡಿದ್ದು. 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು 45,000 ತಗೊಂಡು ನಮ್ಮ ಅಮ್ಮನ ಕೇಳ್ಕೊಟ್ಟೆ. ನೀವು ಕಳ್ತನ ಮಾಡ್ಕೊಂಡ್ ಬಂದ್ಯಾ? ನನಗೆ ನನ್ನ ಫಸ್ಟ್ ಸಿನಿಮಾಗ ಆಬ್ವಿಯಸ್ಲಿ ಏನು ಕೊಡ್ಲಿಲ್ಲ. ಹೋಮ್ ಪ್ರೊಡಕ್ಷನ್. ತೂಗುದೀಪ್ ಅಂಕಲ್ ಆಕ್ಟ್ ಮಾಡ್ತಾರೆ. ಅವ್ರ ಜೊತೆ ದರ್ಶನ್ ಬಂದಿದ್ದ, ಸಂಜೀವ್ ಅಂಕಲ್ ಜೊತೆ ಸುದೀಪ್ ಬಂದಿದ್ದ. ಅವತ್ತು ಒಂದೇ ದಿನ ಇಬ್ರು ಫ್ರೆಂಡ್ಸ್ ಆಗಿದ್ದ. ಸಂಜೀವ್ ಅಂಕಲ್ ಕುಲ್ಫಿ ತಗೊಂಡ್ಬಂದ್ರು, ಎಲ್ರಿಗೂ ಹಂಚ್ಬಿಟ್ರು. ನಾನು ದರ್ಶನ್ ಹಿಂದೆ ನಿಂತಿದ್ದು. ನಾನು ಇನ್ನು ಸ್ವಿಮ್ಮಿಂಗ್ ಪೂಲ್ ಹತ್ರ ತಿನ್ನಕ್ಕೆ ಅಂತ ಹೋದ್ವಿ. ಬಿಸ್ಲಿತ್ತಲ್ಲ ಅಂದ್ಬಿಟ್ಟು ಫಸ್ಟ್ ಅವನು ಕೊಟ್ಟೆ, ಪರವಾಗಿಲ್ಲ. ಅವನ್ ಏನ್ ಮಾಡ್ದ, ಅರ್ಧ ತಿನ್ಬಿಡ, ಅದನ್ನ ಆಲ್ಮೋಸ್ಟ್ ಹೊಡಾಯ್ತು. ನಾನು ಕೊಟ್ಟಿದ ತಕ್ಷಣ ಮುಕ್ಕಾಲ್ ತಿನ್ಬಿಡ್ನಲ್ಲ ಅವ್ರ ಮಗ. ಅವ್ನು ಬಾಯ್ದು ಸಾರಿ ಅನ್ಕೊಂಡು ಹಿಂಗ್ ಕೊಟ್ಟ. ಬಿಸ್ಲಿತ್ತಲ್ಲ, ಈಸ್ಕೊಳಟ್ರಲ್ಲಿ ಮಿಕ್ಕಿ ಪಟ್ಕೊಂಡು. ಅಲ್ಲೇ ಒಂದು ಗೂಡು ಅಂತ ಕಟ್ಟಿದ್ದ ಸೂರಿ. ಆ ಗೂಡಿನ ಹಕ್ಕಿಗಳೆಲ್ಲವೂ ಸುಖವಾಗಿದ್ದಾವೆ. ಸರಿ, ಸೋ ಕ್ಯೂಟ್ ಅಂದ್ಬಿಟ್ಟು ಹಿಂಗ ಅನ್ನೋರು ಕೆಲವರು ಏನೋ ಸೈನ್ ಮಾಡ್ತಾರೆ, ಅಲ್ಲಿ ಮುಚ್ಚಿಟ್ಬಿಡೋರು. ಇಟ್ ವಾಸ್ ವೆರಿ ಸ್ವೀಟ್. ಹಂಗೆ ಅಂದ್ರೆ ಕೆಲಸ ಮಾಡಿದ ಎಲ್ಲಾ ನಿರ್ದೇಶಕರುಗಳಿಗೂ, ನಮ್ಮನ್ನು ಬೆಳೆಸ್ತಾರ ಎಲ್ಲಾ ಅಭಿಮಾನಿಗಳಿಗೂ ಹೃದಯಪೂರ್ವಕ ನಮಸ್ಕಾರ. ಸೊ ಒಂದು ಸ್ಪೆಷಲ್ ಸೆಗ್ಮೆಂಟ್ ತಗೊಂಡ್ಬಂದಿದ್ದೀನಿ. ಇದ್ರ ಹೆಸರು ನಿಮ್ಮ ಜೀವನದ ಮೊದಲುಗಳು ಅಂತ. ಫಸ್ಟ್ ಆಫ್ ಯುವರ್ ಲೈಫ್. ಒಂದೇ ಉತ್ತರದಲ್ಲಿ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಬೇಕಾದ್ರೆ ಆನ್ಸರ್ ಮಾಡ್ಬೋದು. ಇಲ್ಲ ಈ ಮಜವಾಗಿದೆ ಇನ್ಸಿಡೆಂಟ್, ಇದು ನಾನು ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ ನೀವು ಮಾಡ್ಬೋದು. ಮೊದಲ ಅಡ್ವೈಸು ನೀವು ಸ್ಯಾಂಡಲ್ವುಡ್ಗೆ ಬಂದಮೇಲೆ ಯಾರೋ ಒಬ್ರು ಸೀನಿಯರ್ ಸೆಲೆಬ್ರಿಟಿ ನಿಮ್ಗೆ ಕೊಟ್ಟಿದ್ದು, ಇವತ್ತಿಗೂ ಅದನ್ನ ರೆಸೊನೇಟ್ ಮಾಡ್ತಾರ? ಎಂತ ಅಡ್ವೈಸ್ ಕೊಟ್ರಪ್ಪ ಅಂತ ಅನ್ಸುತ್ತೆ ಯಾವುದು? ರೆಬಲ್ ಸ್ಟಾರ್ ಅವ್ರು ಹೇಳೋದು, ನೀನು ಎಷ್ಟು ಸಿಂಪಲ್ ಆಗಿರ್ತೀಯ, ನೀನು ಎಷ್ಟು ನಿನ್ನ ನಿರ್ಮಾಪಕನಿಗೆ ನೀನು ಉಳಿಸ್ತೀಯ, ಅಷ್ಟೇ ಬೆಳಿತೀಯ. ಸೊ ಅವ್ರ ಕಾರ್ನ ಅವರೇ ಓಡಿಸ್ಕೊಂಡ್ಬಿಡ್ತಾರೆ. ಓಕೆ. ಲಾಟ್ಸ್ ಆಫ್ ಪೀಪಲ್ ಡೋಂಟ್ ನೋ ಇಟ್. ಆಫ್ ಕೋರ್ಸ್ ಔಟ್ ಆಫ್ ಸ್ಟೇಷನ್ ಹೋಗ್ಬೇಕಾದ್ರೆ ಅವ್ರು ಇನ್ನೊಬ್ರು ಪ್ರಕಾಶ್ ಅಂತ ಇದ್ರು, ಮತ್ತೆ ಪುರುಷೋತ್ತಮ್ ಅಂತ ಇದ್ರು, ಅವ್ರ ಕಾರಲ್ಲಿ ಹೋಗ್ತೀವಿ. ಇಲ್ಲಾಂದ್ರೆ ಬೆಂಗಳೂರಲ್ಲಿ, ಮೈಸೂರಲ್ಲಿ ಎಲ್ಲೇ ಒಂದೊಂದ್ಸರಿ ಬೆಂಗಳೂರಿಂದ ಮೈಸೂರಿಗೆ ಡಬಲ್ ಶಿಫ್ಟ್ ಮಾಡೋರು. ಅವ್ರ ಕಾರಲ್ಲಿ ಅವರೇ ಓಡಿಸ್ಕೊಂಡ್ಬರೋದು. ಇಲ್ಲ, ನನ್ನ ಮದುವೆಗೆ ಬಂದಾಗಲೂ ಅಣ್ಣನೇ ಓಡಿಸ್ಕೊಂಡ್ಬಂದಿದ್ರು. ನಾನು ಇವತ್ತವರೆಗೂ ನನ್ನ ಕಾರ್ನ ನಾನೇ ಓಡಿಸ್ಕೊಂಡ್ಬರೋದು. ನನ್ನಿಂದ ಯಾವ ಬಾಡಿ ಗಾರ್ಡ್ಗಳಿಲ್ಲ, ಏನೂ ಇಲ್ಲ, ಯಾವ ಗನ್ ಮ್ಯಾನ್ಗಳಿಲ್ಲ. ಇದನ್ನ ಪಾಲಿಸ್ಬೇಕು. ಇವತ್ತಿಗೂ ನಾನು ಅದನ್ನ ಪಾಲಿಸ್ತೇನೆ. ಡ್ರೈವರ್, ಐ ಡ್ರೈವ್ ಮೈ ಓನ್ ಕಾರ್. ಶೂಟಿಂಗ್ ಇದ್ದಾಗ ಆಫ್ ಕೋರ್ಸ್, ಇಲ್ಲಾಂದ್ರೆ ನನ್ನ ಕಾರ್ ನಾನೇ ಓಡಿಸ್ತೀನಿ. ಯಾರು ಬೌನ್ಸರ್ಸ್ ಇಲ್ಲ, ಬಾಡಿ ಗಾರ್ಡ್ಸ್ ಇಲ್ಲ, ಗನ್ ಮ್ಯಾನ್ಗಳು ಬೇಕಾಗಿಲ್ಲ. ಸೊ ದಟ್ ಒನ್ ಅಡ್ವೈಸ್ ಐ ಫಾಲೋ. ನೈಸ್ ಅಡ್ವೈಸ್. ಸರ್ ನಿಮ್ಗೆ ಯಾವ ಥರದ ಅಡ್ವೈಸ್ ಬಂದಿರೋದು? ಅಲ್ಲ, ನನ್ನ ನಾನು ಚೈಲ್ಡ್ಹುಡ್ ಅಲ್ಲಿ ಮಾಡಿದ ಸಿನಿಮಾ ಸೀರಿಯಲ್ಸ್ ಎಲ್ಲ ಬೇಕಿತ್ತವಲ್ಲ. ಚಂದ್ರಿಕಾ ಮಾಡಿದ್ಮೇಲೆ ನಾನು ಚಂದ್ರಚಕೋರಿ ಸಿನಿಮಾ ಮಾಡಿದೆ. ನಾರಾಯಣ್ ಸರ್ ಕತೆ ಹೇಳಿದ್ರೆ ಪ್ರಿಪೇರ್ ಆಗ್ತೀನಿ. ಕಿಟ್ಟಿ ಬೆಳಿಗ್ಗೆ ಫ್ರೆಶ್ ಆಗಿ ಎದ್ದು ಸ್ನಾನ ಮಾಡ್ಕೊಂಡು ಒಂದು 10 ನಿಮಿಷ ಮಲಗಿ ಒಂದು ಪ್ರಾಣಾಯಾಮ ಮುಗಿಸ್ಕೊಂಡು ಆರಾಮಾಗಿ ಬನ್ನಿ, ನಾನು ನಿಮ್ಗೇನು ಬೇಕು ನಾನು ತಗೋತೀನಿ. ಇವತ್ತು ನಾವು ಶೂಟ್ ಮಾಡ್ಬೇಕಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 10 ನಿಮಿಷ ಮಲಗಿ ಸುಮ್ಮನೆ ಓಮ್ ಹೇಳ್ಕೊಂಡು ಎದ್ದು 10 ನಿಮಿಷಕ್ಕೆ ಆರಾಮಾಗಿ. ನೈಸ್, ಚೆನ್ನಾಗಿದೆ ಅಡ್ವೈಸ್ ಇದನ್ನು. ನಿಮ್ಮ ಮೊದಲ ಸ್ಯಾಲರಿ ಸ್ಯಾಂಡಲ್ವುಡ್ಗೆ ಬಂದಾದ್ಮೇಲೆ ಮೊದಲ ಪೇಮೆಂಟ್ ತಗೊಂಡಿದ್ದ ಆಗ್ತಾ ಇದೆಯಾ? ಸ್ಯಾಂಡಲ್ವುಡ್ಗೆ ಬಂದಾದ್ಮೇಲೆ ಅಂದ್ರೆ ನಾಯಕನಾಗಿ ತಗೊಂಡಿದ್ದು ಹೇಳ. ಯಾವ್ದಾದ್ರು ಓಕೆ, ನಾಯಕನಾಗಿ ತಗೊಂಡಿದ್ದು ಹೇಳಿ ಪರವಾಗಿಲ್ಲ. ಅಂಡ್ ನಾಯಕ್ ಅಲ್ಲ, ಸೀರಿಯಲ್ ಅಲ್ಲಿ ನಾನು ಫಸ್ಟ್ ತಗೊಂಡಿದ್ದು ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗ ಮಲೆನಾಡಿನ ಚಿತ್ರಗಳು ಅಂತ ಒಂದು 8th ಸ್ಟ್ಯಾಂಡರ್ಡ್ ಮಾಡಿದ್ರ? ನೈಸ್. ಮಾನು ಅಂತ ಒಬ್ರು ಆಕ್ಟರ್ ಇದ್ರು, ಡೈರೆಕ್ಟ್ರು. ಹೌದು, ಅವರು ಮತ್ತೆ ಮುದ್ದು ಕೃಷ್ಣ ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಮಲೆನಾಡಿನ ಚಿತ್ರಗಳು, ಕುವೆಂಪು ಅವರ ಸಣ್ಣ ಕಥೆಗಳು, ಅದ್ರಲ್ಲಿ ಒಂದು ಎಪಿಸೋಡ್ ನಾನು ಮಾಡಿದೆ, ಸಾಲದ ಮಗು ಅಂತ. ಆ ಎಪಿಸೋಡ್ ನನಗೆ ಪರ್ ಡೇ ಅವತ್ತಿಗೆನೆ 4 ದಿನ ಶೂಟ್ ಮಾಡಿದ್ರು ಒಂದು ಎಪಿಸೋಡ್ ನ. ಈಗ ಒಂದ್ ದಿನಕ್ಕೆ 4 ಎಪಿಸೋಡ್ ಮಾಡ್ತಾರೆ. 4 days ಮಾಡಿದ್ವಿ. ಪರ್ ಡೇ 750 rupees ಕೊಟ್ಟು. ತುಂಬಾ ದೊಡ್ಡ ಪೇಮೆಂಟ್. ದೊಡ್ಡ ಪೇಮೆಂಟ್. ಆ ದುಡ್ಡು, ಆ 3,000 ರೂಪಾಯಿ ಚೆಕ್ ನಾನು ಕೆನರಾ ಬ್ಯಾಂಕ್ ಅಲ್ಲಿ ಹಾಕಿದ್ದು
ಇವತ್ತಿಗೂ ಅಲ್ಲೇ ಇದೆ, ಓ ತೆಗಿಲೇ ಇಲ್ಲ ಅದನ್ನ. ತೆಗೆದೇ ಇಲ್ಲ. ಮೈನರ್ ಅಕೌಂಟ್ ಅಲ್ವಾ, ಅಮ್ಮ ನಾಮಿನಿ ಆಗಿದ್ರು. ಹ್ಮ್ ಹೋಗ್ತೀನಿ ನಾಳೆ ನಡೆದ ಹೋಗಿ ಚೆಕ್ ಮಾಡ್ತೀನಿ. ಈಗ ಜ್ಞಾಪಕ ಬಂತು 35 ವರ್ಷ ಮುಂಚೆ. ಅದಕ್ಕೆ ಬಡ್ಡಿ ಸರ್ಪ್ರೈಸ್ ಎಲ್ಲ ಬೆಳೆದ್ ಇಲ್ಲ ಇಲ್ಲ ಇಲ್ಲ, ಮಿನಿಮಮ್ ಬ್ಯಾಲೆನ್ಸ್ ಇರಲಿಲ್ಲ ಆಗ ಆಕ್ಚುಲಿ. ಅದು ಹಂಗೆ ಇರೋದ್ರಿಂದ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಚೆಕ್ ಮಾಡ್ತೀನಿ, ನಾಳೆನೇ ಚೆಕ್ ಮಾಡ್ತೀನಿ. ಅಂಡ್ ಹೀರೋ ಆದ್ಮೇಲೆ ಅಂತ ಹೇಳಕ್ ಬಂದ್ರಿ, ಅದೇಳಿ. ಗಿರಿ ಸಿನಿಮಾಗೆ ನಾವು ಇವನು ನಮ್ಮ ಸಾಯೇಂದ್ರ ರೆಡ್ಡಿ ಮತ್ತೆ ಪ್ರಸಾದ್ ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡಿದ್ರು. 1 ಲಕ್ಷ ರೂಪಾಯಿ ಪೇಮೆಂಟ್ ಮಾತಾಡಿದ್ದು, 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರು. 50,000ದಲ್ಲಿ 5,000 ರೂಪಾಯಿ ತಗೊಂಡು ಜೋಬಲ್ ಹಾಕೊಂಡು ಫ್ರೆಂಡ್ಸ್ಗೆ ಪಾರ್ಟಿ ಮಾಡಕ್ಕಿಂತ 45,000 ತಗೊಂಡು ನಮ್ಮ ಅಮ್ಮನ ಕೈಲಿ ಕೊಟ್ಟೆ. ಏನೋ ಕಳ್ತನ ಮಾಡ್ಕೊಂಡ್ ಬಂದ್ಯಾ ಅಂದ್ರು. ಇನ್ಮೇಲೆ ಸಂಪಾದನೆ ಮಾಡಕ್ ಶುರು ಮಾಡ, ಇನ್ನೂ 50,000 ಬರ್ಬೇಕು, ನೀನ್ ಬಳೆ ಮಾಡಿಸ್ಕೋಬೇಕು. ಮಾಡಿಸಿದ ಆಮೇಲೆ ನೈಸ್. ಸರ್ ನಿಮ್ಮ ಮೊದಲ ರೆಮ್ಯುನರೇಷನ್? ಸರ್ ನನಗೆ ನನ್ನ ಫಸ್ಟ್ ಸಿನಿಮಾಗೆ ಆಬ್ವಿಯಸ್ಲಿ ಏನೂ ಕೊಡ್ಲಿಲ್ಲ. ಹೋಮ್ ಪ್ರೊಡಕ್ಷನ್. ಎರಡನೇ ಸಿನಿಮಾ ಮತ್ತೆ ನನಗೆ ಆ ಸಿನಿಮಾಗೆ ರೆಮ್ಯುನರೇಷನ್ ಕೊಟ್ಟಿದ್ದು 9 ಲಕ್ಷ ಅಲ್ಲ 11 ಲಕ್ಷ. ಓಕೆ. ಅದರಲ್ಲಿ ಒಂದು ಕಾರ್ ತಗೊಂಡೆ, ಇವನೇ ರೆಡ್ ಕಲರ್ ಆದಿ ಆ ಕಾರ್ ತಗೊಂಡೆ. ಮಿಕ್ಕಿದ್ರಲ್ಲಿ ನಮ್ಮ ಅಜ್ಜಿಗೆ ಒಂದು ಸೀರೆ ತಗೊಂಡೆ, ನಮ್ಮ ತಾಯಿಗೆ ಒಂದು ಸೀರೆ ಬಳೆ ಕೊಡಿಸ್ದೆ, ನಮ್ಮ ಅಪ್ಪನಿಗೆ ಒಂದು ಶಿವಶ್ರೀಗೆ ಬಾಟಲ್ ಕೊಟ್ಟೆ, ರೆಬಲ್ ಸ್ಟಾರ್ಗೆ ಒಂದು ಬ್ಲಾಕ್ ಲೇಬಲ್ ಬಾಟಲ್ ಕೊಟ್ಟೆ. ತುಂಬಾ ಖುಷಿಯಾಗಿದ್ರು ಅದು. ಎಸ್ಪೆಷಲಿ ನಮ್ಮ ಅಪ್ಪ ಮತ್ತೆ ರೆಬಲ್ ಸ್ಟಾರ್ ಇದ್ರು, ಅಷ್ಟು ಖುಷಿಯಾಗಿದ್ರು ಅಂದ್ರೆ. ಅಫ್ಕೋರ್ಸ್ ಹೆಣ್ಮಕ್ಳು ಬಿಡಿ, ನಮ್ಮ ಅಜ್ಜಿ ಮತ್ತೆ ನಮ್ಮಮ್ಮ ಎಲ್ಲ ಆನಂದ ವಾಜ್ಪೇಯಿ ಬರ್ತಾರೆ. ಬಟ್ ರೆಬಲ್ ಸ್ಟಾರ್ ಹೇಳಿದ್ದು ಇವತ್ತು, ನನ್ನ ಮಗ ತಂದ್ಕೊಡ ಬ್ಲಾಕ್ ಲೆವೆಲ್ ಅಂತ ಓಪನ್ ಮಾಡಿ, ನೀನ ತೆಗಿ ಮಗನೇ ಅಂತ ತೆಗೆದುಕೊಡು ಅವ್ರಿಗೆ ಯಾರು. ಸೊ ಅನ್ಫರ್ಗೆಟಬಲ್. ಫಸ್ಟ್ ಡೈಲಾಗು ಕ್ಯಾಮ್ರಾ ಮುಂದೆ ತಗೊಂಡಿದ್ದು ಜ್ಞಾಪಕ ಇದೆಯಾ? ನನಗೆ ಫಸ್ಟ್ ನನ್ನ ಲವ್ ಮುಹೂರ್ತ ಆಗಿದ್ದು ವಿಂಶಮಾನದಲ್ಲಿ ಅಣ್ಣವ್ರು ಬಂದ್ರು. ಅಣ್ಣವ್ರು ಆಕ್ಚುಲಿ ಡೈರೆಕ್ಟ್ ಮಾಡಿದ್ರು ಫಸ್ಟ್ ಶಾಟ್. ಕ್ಲಾಪ್ ಮಾಡಿದ್ದು ಅಂಬರೀಶ್ ಅವರು, ವಿಷ್ಣು ಅಂಕಲ್ ಕ್ಯಾಮ್ರಾ ಆನ್. ಸೊ ಅಣ್ಣವರೇ ಬಂದು ನನ್ನ ಡೈಲಾಗ್ ಹೇಳಿ ನನ್ಗೆ ಬರಲೇ ಇಲ್ಲ, ಅವ್ರನ್ನ ನೋಡ್ತಾನೆ ಇದ್ದೆ. ನಾನು ನಿಮ್ಮ ಕಂದ, ನಿಮ್ಮ ಆಶೀರ್ವದಿಸಿ ಉಳಿಸಿ ಬೆಳೆಸಿ ಅಂತ ಹೇಳಿ ನಮ್ಗೆ ಸಾಕು ಆಯ್ತಪ್ಪ. ಅವ್ರು ಆಕ್ಷನ್ ಹೇಳಿದ್ರು, ಬಂತು ಡೈಲಾಗು. ಬಟ್ ಅವ್ರನ್ನ ನೋಡ್ತಾ ಇದ್ದೆ, ಅವ್ರು ಹೇಳ್ತಾ ಇರ್ಬೇಕಾದ್ರೆ ಅವ್ರ ಕಣ್ಣು ನೋಡ್ತಾ ಇದ್ನಲ್ಲ, ಒಂಥರ ಮೆಸ್ಮರೈಸಿಂಗ್ ಆಗಿದೆ ಅವ್ರು. ನೈಸ್. ಸರ್ ನಿಮ್ಗೆ ಜ್ಞಾಪಕ ಇದೆಯಾ ಮೊದಲ ಡೈಲಾಗು? ನಾನು ಆಕ್ಟ್ ಮಾಡೋದಕ್ಕಿಂತ ಡಬ್ಬಿಂಗ್ ಮಾಡಿದೆ. ತುಯಾಲ ಅಂತ ಒಂದು ಸಿನಿಮಾ, ಶಾರುಖ್ ಹಾಸನ್ ಅವರು ಆಕ್ಟ್ ಮಾಡಿದ್ರು. ಅಲ್ಲಿ ಎಲ್ಲ ಮಕ್ಕಳೆಲ್ಲ ಏನೋ ತೀಟೆ ಮಾಡ್ತಾ ಇರ್ತಾರೆ. ಒಂದು ಬೈಕ್ ಬಂದಿರ್ತಾರೆ, ಅದು ಬ್ಲೋ ಬಿಡ್ತಾ ಇರ್ತಾರೆ. ಬ್ಲೋ ಬಿಡ್ತಾ ಪ್ಲೀಸ್ ಪ್ಲೀಸ್ ನಾನು ಬಿಡ್ತೀನಿ ಪ್ಲೀಸ್ ಪ್ಲೀಸ್ ಅಂದೆ. ಅಯ್ಯೋ ಅಪ್ಪ, ಇದು ಕನ್ನಡ ಪಿಕ್ಚರ್, ಕನ್ನಡ. ಓಕೆ, ನೈಸ್. ಇಂಡಸ್ಟ್ರಿಗೆ ಬಂದ್ಮೇಲೆ ಆದಂತಹ ಮೊದಲ ಸ್ನೇಹಿತ ಅಥವಾ ಸ್ನೇಹಿತೆ? ಟೆಲಿವಿಷನ್ ಬಂದಿದ್ದು ನಾನು ಫಸ್ಟ್. ಅಲ್ಲಿ ಅದೆಲ್ಲ ನೆನಪಿಲ್ಲ. ಬಟ್ ನಾನು ಗಣೇಶ ಮೂರರಲ್ಲಿ ಒಂದೇ ಟೈಮಲ್ಲಿ ಸಿನಿಮಾ ಬಂದ್ವಿ. ಅವನು ಅವಾಗ ವಟಾರ ಮಾಡ್ತಾ ಇದ್ದ, ನಾನು ಪ್ರೀತಿಗಾಗಿ ಮಾಡ್ತಾ ಇದ್ದೆ ಸೀರಿಯಲ್ಸ್. ನಾವಿಬ್ರು ಮೀಟ್ ಆಗ್ತಿದ್ವಿ ಡೈಲಿ. ನಾನು ಶಂಕರ್ ಮಾಡ್ತಿದ್ದ, ನಾನು ಬರ್ತಿದ್ದೆ. ಬನ್ನೇರ್ಘಟ್ಟ ರೋಡಿಂದ ಅವ್ನು ಬರೋನು. ಅವನು ರೂಮ್ ಅವಾಗಲೆಲ್ಲ ಗೊರಗುಂಟೆ ಪಾಳ್ಯದ ಹತ್ರ ಇತ್ತು. ಅಲ್ಲೇ ಅವನು ಸಮುರಾಯಿ, ನಂದು ಬುಲೆಟ್. ಇಬ್ರು ಪಾಸ್ ಆಗ್ತಿದ್ವಿ, ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡು. ಮತ್ತೆ ಸ್ನೇಹಿತರಾದ್ವಿ, ಇವತ್ತಿಗೂ ಆ ಸ್ನೇಹ. ಬಟ್ ಆಗ ಸಿಕ್ಕಿದ ಗ್ಯಾಂಗ್ ಪೂರ್ತಿ ಸಿನಿಮಾ ಮಾಡಿ ಸಿನಿಮಾದಲ್ಲಿ ಸಕ್ಸಸ್ಫುಲ್ ಆಗಲ್ಲ. ಹೌದು, ನಮ್ ಗ್ಯಾಂಗ್ ಅಲ್ಲಿ ಗಣೇಶ, ವಿಜಿ, ಯೋಗರಾಜ್, ಸೂರಿ, ನಾಗಶೇಖರ್, ರಂಗ, ಪ್ರೀತಮ್. ಅದರಲ್ಲಿ ರಂಗನೊಬ್ಬನ ನಾವು ಕಳ್ಕೊಂಡಿದ್ವಿ, ರಂಗ ಅಂತ. ತುಷಾರ್. ಬಟ್ ಎಲ್ಲರೂ ಆದ್ರಲ್ಲ, ಅದು ಅಲ್ಲೇ ಒಂದು ಗೂಡು ಅಂತ ಕಟ್ಟಿದ್ದ ಸೂರಿ. ಯೋಗರಾಜ್ ಮನೆ ಎದುರುಗಡೆ ಒಂದು ಸಣ್ಣ ಜಾಗ ಇತ್ತು, ಶೆಡ್ ತರ ಇತ್ತು. ಅದು ಅದಕ್ಕೆ ಗೂಡು ಅಂತ ಅವನು ಬರ್ಕೊಟ್ಟ ನೀಟಾಗಿ. ನಾನು ಕೆತ್ತಿದ್ದೆ, ಅದು ಕೆತ್ತಿ ಅದನ್ನ ನೇಟ್ ಹಾಕಿದ್ವಿ. ಆ ಗೂಡಿನ ಹಕ್ಕಿಗಳೆಲ್ಲವೂ ಸುಖವಾಗಿದ್ದಾವೆ. ನೈಸ್. ಸರ್ ನಿಮ್ಗೆ ಮೊದಲ ಸ್ನೇಹಿತ ಅಥವಾ ಸ್ನೇಹಿತ? ಎಲ್ರಿಗೂ ಗೊತ್ತಿರೋ ವಿಷಯ, ಚಾಲೆಂಜ್ ಸ್ಟಾರ್ ಪಿತಾಮಹ. ಅವತ್ತು ಒಂದೇ ದಿನ ಇಬ್ರು ಫ್ರೆಂಡ್ಸ್ ಆಗಿದ್ದ. ಓಕೆ. ಒಂದು ದರ್ಶನ್, ಫಸ್ಟ್ ದರ್ಶನ್ ಆಗಿತ್ತು. ಅದೇ ದಿನ ಸುದೀಪ್ ಎಂಟ್ರಿ ಆಗಿತ್ತು. ಅವ್ರ ತಂದೆ ಸಂಜೀವ್ ಅಂಕಲ್ ರೆಸ್ಟೋರೆಂಟ್ ಇತ್ತು, ಕೋಇನ್ಸಿಡೆನ್ಸ್ ಸರೋವರ್ ಅಂತ. ಪಿತಾಮಹ ಶೂಟಿಂಗ್ ಟೈಮ್ ಅಲ್ಲಿ ಅಂಬರೀಶ್ ಅಮ್ಮ ಅಲ್ಲಿದ್ರು. ಸೊ ಸುದೀಪ್ ಅಂಕಲ್ ಆಕ್ಟ್ ಮಾಡ್ತಾರೆ, ಅವ್ರ ಜೊತೆ ದರ್ಶನ್ ಬಂದಿದ್ದ. ಸಂಜೀವ್ ಅಂಕಲ್ ಜೊತೆ ಸುದೀಪ್ ಬಂದಿದ್ದು. ನಾನು ನಮ್ಮ ಚಿಕ್ಕಪ್ಪನ ಜೊತೆ ಆಲ್ಮೋಸ್ಟ್ ಅಲ್ಲೇ, ನಾನು ಮೈಸೂರಲ್ಲೇ ಅವಾಗ ಸ್ಟೇ ಮಾಡ್ತಾ. ನಾನು ದರ್ಶನ್ ಮೈಸೂರಲ್ಲಿ. ಅವಾಗ ಜಸ್ಟ್ ನಾನು ದರ್ಶನ್ ಫ್ರೆಂಡ್ಸ್ ಆಗಿದ್ವಿ. ಅವಾಗ ಸುದೀಪ್ ಅವ್ರು ಬಂದ್ರು. ಬಟ್ ಅಫ್ಕೋರ್ಸ್ ನನ್ನ ಇವನು ಸುದೀಪ್ ಅವ್ರು ಸ್ವಲ್ಪ ನಮ್ಗಿಂತ ದೊಡ್ಡವರು. ಸೊ ಅವ್ರು ಸ್ವಲ್ಪ ಅಂಬರೀಶ್ ಅಮ್ಮನ ಜೊತೆ ಕೂತ್ಕೊಂಡಿದ್ರು. ಬಟ್ ಐ ಮೆಟ್ ಬೋತ್ ಆಫ್ ದೆಮ್ ಆನ್ ದ ಸೇಮ್ ಡೇ
ಆನ್ ದ ಸೇಮ್ ಸೆಟ್. ಗುಡ್. ಆಮೇಲೆ ನಾನು ದರ್ಶನ್ ಜಾಸ್ತಿ ಕ್ಲೋಸ್ ಆದ್ವಿ. ಒಂದೇ ಕುಲ್ಫಿನ ಶೇರ್ ಮಾಡಿದ್ವಿ. ಅದು ಇವಾಗ ಜಸ್ಟ್ ಹೇಳ್ತಾ ಇದ್ದೆ, ಫುಲ್ ಕತೆ ಒಬ್ರಿಗೆ ಹೇಳಿಲ್ಲ, ನಿಮ್ಗೆ ಹೇಳ್ತೀನಿ. ಓಕೆ. ಸೊ ಸರ್ ಸಂಜೀವ್ ಅಂಕಲ್ ಕುಲ್ಫಿ ತಗೊಂಡ್ಬಂದ್ರು, ಎಲ್ರಿಗೂ ಹಂಚ್ಬಿಟ್ರು. ನಾನು ದರ್ಶನ್ ಹಿಂದೆ ನಿಂತಿದ್ವಿ. ಸೊ ಅಂಬರೀಷ್ ಅಮ್ಮ ನಮ್ಮನ್ನ ನೋಡ್ಲಿಲ್ಲ. ಲಾಸ್ಟ್ ಒಂದೇ ಒಂದು ಕುಲ್ಫಿ ಇತ್ತು, ಹಿಂಗೆ ತಗೊಳ್ರ ಹಿಂಗೆ ಕೊಟ್ರು, ನೋಡಿದ್ರು. ನನ್ನ ಕೈ ಕೊಟ್ಬಿಟ್ರು ಅದನ್ನ. ನನ್ನ ಪಕ್ಕದಲ್ಲಿ ದರ್ಶನ್ ನಿಂತಿದ್ದೆ. ನಾನು ನೋಡಿದೆ, ಬಾ ನಾನು ನೀನು ಇಬ್ರು ಶೇರ್ ಮಾಡ್ಕೊತೀವಿ ಅಂತ ಹೋದ್ವಿ. ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ಬಿಟ್ಟು ಬಿಸಿಲು ನಮ್ಮ ಜೈ ಜಗದೀಶ್ ಅವರ ಕಿಲ್ಲಿಂಗ್ ಎಪಿಸೋಡ್ ನಡೀತಾ ಇತ್ತು, ಪಿತಾಮಹ ಶೂಟಿಂಗ್ ಟೈಮ್. ಸೊ ಅವರೆಲ್ಲ ಆ ಕಡೆ ಕೂತ್ಕೊಂಡಿದ್ರು, ಹಿರಿಯವರು ರವಿಚಂದ್ರನ್ ಅಂಕಲ್, ಅಂಬರೀಷ್ ಅಮ್ಮ, ಜೈ ಜಗದೀಶ್ ಅವರೆಲ್ಲ ಆ ಕಡೆ ಕೂತಿದ್ರು. ನಾನು ಇವನು ಸ್ವಿಮ್ಮಿಂಗ್ ಪೂಲ್ ಹತ್ರ ತಿನ್ನಕ್ಕೆ ಅಂತ ಹೋದ್ವಿ. ಬಿಸಿಲಿತ್ತಲ್ಲ ಅಂದ್ಬಿಟ್ಟು ಫಸ್ಟ್ ಅವನು ಕೊಟ್ಟೆ, ನೀನು ಪರವಾಗಿಲ್ಲ ಅಂತ. ಅವನೇನ್ ಮಾಡ್ದ, ಅರ್ಧ ತಿನ್ಬಿಡ ಅದನ್ನ, ಆಲ್ಮೋಸ್ಟ್ ಹೊಟ್ಟೋಯ್ತು. ನಾನು ಕೊಟ್ಟಿದ ತಕ್ಷಣ ಮುಕ್ಕಾಲು ತಿನ್ಬಿಟ್ಟು ಅಂದ್ಬಿಟ್ಟು ಅವ್ನು ಬಾಯ್ದು ಸಾರಿ ಅನ್ಕೊಂಡು ಹಿಂಗೆ ಕೊಟ್ಟ. ಬಿಸಿಲಿತ್ತಲ್ಲ, ಈಸ್ಕೊಳಟ್ರಲ್ಲಿ ಮಿಕ್ಕಿ ಪಟಾಕೊಂಡ್ಬಿಡೈತೆ. ಅವ್ನು ನಗರ್ ಸ್ಟಾರ್ಟ್ ಮಾಡದ, ಇಟ್ ಇಸ್ ನಾಟ್ ಫನಿ ಅಂತ. ಸಾರಿ ಇನ್ನೊಂದು ಈಸ್ಕೊಟ್ಟು, ಎಲ್ಲಿದೆ ಅದು ಮುಗಿದಾಯ್ತು ಬಾ. ಅವತ್ತಿಂದ ನನ್ನ ಅವನಿಗೆ ಹೇಳ್ತಾನೆ ಅಷ್ಟೇ. ಒಂದು ಕುಲ್ಫಿಯಿಂದ ಶುರುವಾದ ಕತೆ. ಒಂದು ಕುಲ್ಫಿ ಕತೆ. ಕರ್ಟೆಸಿ ಸರೋವರ್ ಹೋಟೆಲ್ ವಿತ್ ಕಿಚ್ಚ ಸುದೀಪ್ ಅವರ ತಂದೆ ಸಂಜೀವ್. ಒಂದೇ ದಿನ ಇಬ್ರು ಗೆಳೆಯರು. ಆಫ್ ಕೋರ್ಸ್ ಅದಾದ್ಮೇಲೆ ಪ್ರತಿಯೊಬ್ರು ನನ್ಗೆ ಇವತ್ತು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಗೆಳೆಯರು ಸರ್, ಯಾವ ವೇರಿಗಳು. ಅಂಡ್ ಆಫ್ ಕೋರ್ಸ್ ಆಫ್ಟರ್ ದಟ್ ಅಪ್ಪು ಅಣ್ಣ ಅವ್ರ ಜೊತೆನೂ ತುಂಬಾ ಒಡನಾಟ ಇತ್ತು. ಯಾಕಂದ್ರೆ ನಾವು ಅವಾಗ ಅಣ್ಣವ್ರ ಮನೆಗೆ ಅಪ್ಪ ಹೋಗ್ತಾ ಇದ್ರು, ಅವಾಗ ನಾನು ಹೋಗ್ತಾ ಇದ್ದೆ. ಅವಾಗ ಅಪ್ಪು ಅಣ್ಣ ವಾಸ್ ಮೋರ್ ಕ್ಲೋಸ್ ಟು ಮೀ. ನನ್ಕಿಂತ ದೊಡ್ಡವ್ರು ಆಬ್ವಿಯಸ್ಲಿ, ಅದಕ್ಕೆ ಅಣ್ಣ ಅಂತ ಕರೆಯೋದು. ಅವರು ಈ ಬಿಕೇಮ್ ನೆಕ್ಸ್ಟ್ ಹಿ ವಾಸ್ ದ ಫ್ರೆಂಡ್. ಅದಾದ್ಮೇಲೆ ಹೋಗ್ತಾ ರಾಘು, ವಿಜಯ ರಾಘವೇಂದ್ರ, ಮುರಳಿ, ರಜ್ಜು, ಇನ್ ಬಿಟ್ವೀನ್ ಕಿಟ್ಟಪ್ಪ. ಸೊ ಪ್ರತಿಯೊಬ್ರು ಹೋಗ್ತಾ ವಿ ಆಲ್ ಬಿಕೇಮ್ ಒನ್ ಗ್ರೂಪ್. ಅವಾಗ ಅಂದ್ರೆ ಅವಾಗೆಲ್ಲ ನಾವು ಹೆಂಗ್ ಸೇರ್ತಾ ಇದ್ವಿ, ವಿ ಆಲ್ ಯೂಸ್ ಟು ಮಿಂಗ್ಲಿ. ಇವಾಗ ಆಫ್ ಕೋರ್ಸ್ ಪ್ರತಿಯೊಬ್ರು ಅವ್ರವ್ರ ಕೆಲಸ. ಆಗ ಈವೆಂಟ್ಸ್ ಗಳಾದ್ರೂ ಎಲ್ಲ ಆಕ್ಟರ್ಗಳು ಕಾಣಿಸ್ಕೊತಿರಲ್ಲ, ಅದ್ರ ವೈಭವನೇ ಬೇರೆ ಅಲ್ವಾ. ನಾಯಕತ್ವದ ಕೊರತೆ ಸರ್. ಈಗಲೂ ಅವರಿಗೆ ಅವರೇ ನಾಯಕರು. ಈಗಲೂ ಬರಕ್ ರೆಡಿ ಇದೀವಿ, ನಮ್ಮನ್ನ ಯಾರು ಸೇರಿಸ್ತಾ ಇಲ್ಲ. ಯಾರು ನೋಬಡಿ ಇಸ್ ಕ್ರಿಯೇಟಿಂಗ್ ಅ ಸಿನಾರಿಯೋ ಆರ್ ಅ ಫಂಕ್ಷನ್ ಫಾರ್ ಅಸ್ ಟು ಆಲ್ ಕಮ್ ಟುಗೆದರ್. ಪ್ರಾಬ್ಲಿ ಅದನ್ನ ಆಡಿಯನ್ಸ್ ಮಿಸ್ ಮಾಡ್ಕೊಳ್ಳಿ. ಏನಂದ್ರೆ ಇವ್ರವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಇವ್ರು ಕರೆದ ಇವ್ರು ಕರೆಯಕ್ಕಾಗಲ್ಲ, ಅವ್ರು ಬಂದ್ರೆ ಇವ್ರು ಬರಲ್ಲ. ಯು ಡೋಂಟ್ ಡಿಸೈಡ್ ಫಾರ್ ಯೋರ್ ಸೆಲ್ಫ್ಸ್. ನೀವು ಕರೀರಿ, ಪ್ರತಿಯೊಬ್ರು ಕರೀರಿ, ನಾವು ಬರ್ತೀವಿ. ಏನೋ ಅವಾರ್ಡ್ ಸೆರೆಮನಿ ಮಾಡ್ತಾರೆ, ಹೆಸರಾಳಕ್ಕೆ ಇಷ್ಟ ಅಲ್ಲ. ಫಾರಿನ್ ಕಂಟ್ರಿ ಎಷ್ಟು ಜನ ಕರೀತಾರೆ? ತುಂಬಾ ಲಿಮಿಟೆಡ್. ಅದೇ ಎಷ್ಟು ಜನ ಕರೀತಾರೆ? ಇಡೀ ಇಂಡಸ್ಟ್ರಿ ಯಾವ ತರ ಒಂದು ಅವಾರ್ಡ್ ಸೆರೆಮನಿಗೆ ಸೇರಿದ್ಯಾ? ಅದಕ್ಕೋಸ್ಕರ ಕೆಲವರು ಆ ಸಿನಿಮಾ ನಾವು ಅವಾರ್ಡ್ ಸೆರೆಮನಿಗೆ ಹೋಗೋದಿಲ್ಲ. ಯಾಕೆಂದ್ರೆ ದೇ ಆರ್ ಟ್ರೈಂಗ್ ಟು ಕ್ಯಾಟಗರೈಸ್ ಅಂಡ್ ದೇ ಆರ್ ಟ್ರೈಂಗ್ ಟು ಡೂ ಪ್ಲೇ ಗೇಮ್ಸ್ ಹಿಯರ್. ಇಟ್ ಇಸ್ ನಾಟ್. ನೀವು ಒಂದು ಅವಾರ್ಡ್ ಸೆರೆಮನಿ ಮಾಡ್ತೀರಾ ಅನ್ನೋ ಹಿಂದಿಯಿಂದ ಕಲ್ತ್ಕೊಳ್ಳಿ. ಪ್ರತಿಯೊಬ್ರು ಕರೀತಾರೆ, ಪ್ರತಿಯೊಬ್ರು ಪ್ರೆಸೆಂಟ್ ಇರ್ತಾರೆ. ನಮ್ಮಲ್ಲಿ ಯಾರು ಪ್ರತಿಯೊಬ್ರು ಕರೀತಾರೆ, ಯಾರು ಉಚಿತವಾಗಿ ಹೋಗಲ್ಲ. ಆಲ್ ಆರ್ ಪೇಯ್ಡ್. ಕರೀತಾರೆ, ಅವರು ಗೌರವ ಸಲ್ಲಿಸ್ತಾರೆ, ತುಂಬಾ ಚೆನ್ನಾಗಿ ಈವೆಂಟ್ ಮಾಡ್ತಾರೆ. ನಮ್ಮಲ್ಲಿ ಆ ಥರದ್ದು ಯಾರು ಮಾಡ್ತಾರೆ? ನಮ್ಮಲ್ಲಿ ಸೇರ್ಸೋದೇ ಇಲ್ವಲ್ಲ ಯಾರು. ಆಮೇಲೆ ಇವರೆಲ್ಲ ಮಾತಾಡ್ಕೊಳ್ಳೋದೆ ಅನ್ಕೊಂಡು ಇಟ್ಸ್ ಆಲ್ ಬುಲ್ಶಿಟ್. ವಿ ಆರ್ ಆಲ್ ಗುಡ್ ಟುಗೆದರ್. ಪ್ರತಿಯೊಬ್ರು ಚೆನ್ನಾಗಿ. ಕೋಪ ಬಂದ ತಕ್ಷಣ ಫಸ್ಟ್ ಬರೋ ಪದ ಅದೇ ಎನ್ನಿಂದ ಕೊನೆ ಆಗತ್ತಲ್ಲ, ಸುಮಾರಾಗತ್ತೆ. ಯೂಟ್ಯೂಬ್ ಚಾನಲ್ ಹೇಳ್ಬೋದು. ಬೇಡ, ಪರವಾಗಿಲ್ಲ, ಇದಕ್ಕೆ ಬೀಪ್ ಹಾಕೊಂಡ್ಬಿಡ್ತೀನಿ. ಯಾಕೆಂದ್ರೆ ನಮ್ಗೆ ಏನಾಗಿದ್ರೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಡ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಟೆರರ್ ರೆಬಲ್ ಸ್ಟಾರ್ ಅಂಬರೀಷ್ ಜೊತೆ ಬೆಳೆದವ್ರು ನಾವು ಚಿಕ್ಕನ್ನಿಂದ. ಆಯ್ತಾ? ಅವ್ರದ್ದಿತ್ತಲ್ಲ, ಅವ್ರು ಹೆಂಗ್ ಬಯೋದ್ ನೋಡಿ ನಾವು ಕಲ್ತ್ಕೊಂಡ್ಬಿಟ್ಟಿದ್ವಿ. ಬಟ್ ಏನಂದ್ರೆ ಅವ್ರ ಪ್ರೀತಿಯಿಂದ ಬಯೋರು, ನಮ್ಗೆ ಆತರ ಪ್ರೀತಿಯಿಂದ ಬಯಕ್ ಬರಲ್ಲ. ಯಾಕೆಂದ್ರೆ ಇಟ್ ಇಸ್ ಓನ್ಲಿ ಒನ್ ಅಂಡ್ ಓನ್ಲಿ ಅಂಬರೀಷ್ ಆತರ ಬಯಕ್ ಸಾಧ್ಯ. ಬೇರೆ ಯಾರು ಬೈದ್ರು ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ. ಫಸ್ಟ್ ಕ್ರೇಜಿ ಫ್ಯಾನ್ ಅನ್ಕೊಂಡ್ರು, ನೋಡ್ಬಿಟ್ಟು ಏನಪ್ಪ ಇಷ್ಟೊಂದು ಕ್ರೇಜಿ ಆಗಿಲ್ಲ ಅದನ್ನ ಪ್ರೀತಿಸ್ತಿದಾರಲ್ಲ ಅಂತ ಅನ್ಸಿದ್ ನಿಮ್ಗೆ? ಇದೆ. ನನಗೆ ಸೀರಿಯಲ್ ಮಾಡ್ಬೇಕಾದ್ರೆ, ಪ್ರೀತಿಗಾಗಿ ಮಾಡ್ಬೇಕಾದ್ರೆ ಶುರು ಆಗಿತ್ತು. ರೆಸ್ಟೋರೆಂಟ್ ಅಲ್ಲಿ ಜಯನಗರ 4 ಬ್ಲಾಕ್ ಅಲ್ಲಿ ಊಟ ಮಾಡಕ್ಕೆ ಅಂತ ಹೋದ್ವಿ. ಅವಾಗ ಇನ್ನು ಇವಳ ಗರ್ಲ್ ಫ್ರೆಂಡ್ ಆಗಿತ್ತು. ಓಕೆ. ತಿಂತ ಇದ್ವಿ. ಒಂದು ಅಜ್ಜಿ ತಾತ ಕಾರ್ತಿಕ್ ಅಂತ ಬಂದ್ರು. ನನ್ನ ಕ್ಯಾರೆಕ್ಟರ್ಸ್ ಕಾರ್ತಿಕ್ ಅದು. ಯಾಕಪ್ಪ ಯಾವಾಗಲೂ ಅಷ್ಟು ಸಿಟ್ ಮಾಡ್ಕೊಂಡಿರ್ತೀಯ, ಸ್ವಲ್ಪ ನಗಪ್ಪ. ಅದ್ರಲ್ಲಿ ಯಾವಾಗಲೂ ಹಿಂಗಿರ್ತಾರೆ. ದಿಲೀಪ್ ರಾಜ್ ನಾನು ಹಾಕೊಂಡಿದ್ದೀನಿ, ಯಾವಾಗಲೂ ಅಷ್ಟು ಸಿಟ್ ಮಾಡ್ಕೊಬೇಡಪ್ಪ. ಇವಾಗ ಹಿಂದೆ ರೋಡಲ್ಲಿ ನಮ್ಮ ಮನೆ ಇರೋದು. ಬಾ, ನಿನಗೆ ತೊಂದರೆ ಇದ್ರೆ ಬಂದು ಹೋಗು ಮನೆಗೆ. ಎದ್ದು ಅವ್ರ ಕಾಲ ನಮಸ್ಕಾರ ಮಾಡ್ಕೊಂಡು, ಏನೂ ಇಲ್ಲ, ಅದ ಪಾತ್ರ ಹಂಗೆ ಕಾಣುತ್ತಿಲ್ಲ, ಆದ್ರೂ ಕಣಪ್ಪ ಹಂಗೆ ಮಾಡ್ಕೋಬೇಡ. ಎಷ್ಟು ಹತ್ರ ಆಗಿದ್ರಿ ನೋಡಿ.
ಕ್ಯಾರೆಕ್ಟರ್ ಸೀರಿಯಲ್ಸ್ ತುಂಬಾ ಹತ್ರ ತಗೊಂಡ್ಬಿಡುತ್ತೆ ಪ್ರಾಬ್ಲಿ ಇಂತಿನ ಪ್ರೀತಿ ಅನ್ನೋ ಸುಮಾರು ಜನಕ್ಕೆ ಕನೆಕ್ಟ್ ಆಗಿರುತ್ತಲ್ಲ. ರಿಲೀಸ್ ಆಗಿದೆ, ಸೆಕೆಂಡ್ ಡೇ ವೀರೇಶ್ ಥಿಯೇಟರ್ ಹೋಗಿದ್ವಿ, ನಾನು ಸೂರಿ ನಿಂತ್ಕೊಂಡಿದೀವಿ, 4 ಹೆಂಗಸರು ತತ್ಕೊಂಡ್ ಬಂದ್ರು. ಯಾಕಪ್ಪ ಕುಡಿದು ಮನೆಯವ್ರಿಗೆಲ್ಲ ಹೊಟ್ಟೆ ಉರಿಸ್ತೆ, ಅಯ್ಯೋ ಸೂರಿ ನೋಡಿಲ್ಲ ಅಂದ್ರೆ ಲಿಟ್ರಲಿ ಅಳ್ತಾ ಇದಾರೆ, ಜೋರಾಗಿ ಅಳ್ತಾ ಇದಾರೆ. ನಮ್ಮಲ್ಲೂ ನಮ್ಮ ಮಗ ಒಬ್ಬ ಇದ್ದಾನೆ, ನಿನ್ನಂಗೆ ಕುಡಿದು 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 ನಮ್ಗೆಲ್ಲ ಹೊಟ್ಟೆ ಉರಿಸ್ತದೆ, ಕುಡಿಬೇಡ ಕಣಪ್ಪ ಕುಡಿಬೇಡ. ಅದು ಎಂತ ಇಂಪ್ಯಾಕ್ಟ್ ಕೊಡ್ತು ಅಂದ್ರೆ, ನಾನು ಕುಡಿಯೋದು 2 ಪೆಗ್ 3 ಪೆಗ್, ಇವತ್ಗೂನು ಕಿಟ್ಟಿ ಅಂದ್ರೆ ಹಾನ್ ಎಣ್ಣೆಗಾಡಿ ಬಿಡಪ್ಪ. ಅದಕ್ಕೆ ಹೇಳಿದ್ದ ಜನ ಏನು ಖುಷಿ ಪಡ್ತಾರಲ್ಲ, ಇಲ್ಲ ಶ್ರೀನಗರ ಕಿಟ್ಟಿ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀರಾ. ವಿಜಯ್ ದಿನಾನಾಥ್ ಚೌಹಾನ್ ಅಂತ ಅವ್ರು ಹೇಳ್ತಿದ್ರು, ಅವ್ರೆಲ್ಲಾ ಪಿಕ್ಚರ್ ಅಲ್ಲೂ ಎಣ್ಣೆ ಹಾಕೊಂಡೆ ಆಪರೇಷನ್ ಮಾಡೋರು ಡಾಕ್ಟರ್ ಆಗಿದ್ದಾಗಲೂ. ಹೌದಾ? ನೋಡಿಲ್ವ ವಚನ್ ಪಿಕ್ಚರ್ಗಳೆಲ್ಲ ನೋಡಿಲ್ವ? ನೋಡಿ. ಸೊ ನಿಮ್ಗೆ ಆ ತರದ ಕ್ರೇಜಿ ಫ್ಯಾನ್ ಅನ್ಕೊಂಟಾರು? ಸರ್ ಜಾಸ್ತಿ ಹೇಳಕ್ ಹೋದ್ರೆ ಫಸ್ಟ್ ಫಿಲ್ಮ್ ಲವ್ ಆದ್ಮೇಲೆ ಸ್ವಲ್ಪ ಜಾಸ್ತಿ. ಓ ಆಗಿಲ್ಲ, ಸಿಕ್ಕಾಪಟ್ಟೆ ಫ್ಯಾನ್ಸ್ ಅವ್ರಿಗಾಗಿತ್ತು. ಮೈಸೂರಲ್ಲಿ ನಮ್ಮ ಅಜ್ಜಿ ಮನೆ ಪಕ್ಕದಲ್ಲಿ ಒಂದು ಹೆಣ್ಮಕ್ಳ ಒಂದು ಕಾಲೇಜ್ ಇದೆ, ಅಲ್ಲಿ ಅಂತೂ ನನಗೆ ಐ ಮೀನ್ ಇಟ್ ಇಸ್ ವೆರಿ ಸ್ವೀಟ್. ಕ್ರೇಜಿ ಫ್ಯಾನ್ ಅಂತ ಯಾರು ಇಲ್ಲ, ಇಟ್ ಇಸ್ ವೆರಿ ಸ್ವೀಟ್. ಆಮೇಲೆ ವಿತೌಟ್ ದಿನ ಒಂದು 10-15 ಜನ ಹುಡುಗಿರು ಬರೋರು. ಒಂದು ಅವಾಗೆಲ್ಲ ಫೋಟೋಗಳಿರ್ಲಿಲ್ಲ, ಆಟೋಗ್ರಾಫ್ ಅಂತ ತಗೊಳಕ್ ಬರೋರು, ಕೆಲವರು ಎಳೆದ್ಬಿಟ್ಟು ಮುತ್ಕೊಡೋರು. ಅದಾದ್ಮೇಲೆ ಸ್ವಲ್ಪ ನಮ್ಮ ಅಜ್ಜಿ ಬಾಡಿ ಗಾರ್ಡ್ ಆಗಿ ನಿಂತ್ಕೊಂಡ್ರು. ಹೌದಾ? ಆಮೇಲೆ ಮೇಲ್ ಬಂದ್ಬಿಡೋರು, ಅಂದ್ರೆ ನಮ್ಮ ಅಜ್ಜಿ ಮನೆ ಮೇಲೆ ಸ್ಟೆಪ್ಸ್ ಹತ್ಕೊಂಡು ಬಂದ್ಬಿಡೋರು, ಒಂದು 15-20 ಜನ ಹುಡುಗಿರು. ನಾನು ಕೆಳಗಡೆ ಇಟ್ಕೊಳ್ಳೋ ಮಧ್ಯ ಸಿಗಾಕೊಂಡ್ಬಿಡ್ತಿದ್ದೆ. ಅದಾದ್ಮೇಲೆ ನಮ್ಮ ಅಜ್ಜಿ ಇಲ್ಲಮ್ಮ ಎಲ್ರು ಕೆಳಗಡೆ ನಿಂತ್ಕೊಳ್ಳಿ, ನಾನು ಕಳಿಸ್ತೀನಿ ಅವ್ನು ಅಂತ ಬಂದು ಅವ್ರು ಬಂದು ನಿಂತ್ಕೊಳ್ಳೋಲ್ಲ ನಿಂದೆ ನಮ್ಮ ಅಜ್ಜಿ. ಆಮೇಲೆ ಎಲ್ಲರೂ ಸ್ವಲ್ಪ ಬಟ್ ಇಟ್ಸ್ ಓಕೆ, ಐ ಮೀನ್ ಇಟ್ಸ್ ವೆರಿ ಸ್ವೀಟ್ ಅದು. ಸರ್ ಯು ಸೋ ಕ್ಯೂಟ್ ಅಂದ್ಬಿಟ್ಟು ಹಿಂಗನವ್ರು ಕೆಲವರು ಏನೋ ಸೈನ್ ಮಾಡ್ತಾ ಇರೋ ಮೇಲೆ ಮುಚ್ಚಿಟ್ಬಿಟ್ಟವ್ರು. ಐ ಮೀನ್ ಇಟ್ ವಾಸ್ ವೆರಿ ಸ್ವೀಟ್. ನನಗೆ ಹೆಂಗಾಗೋದು ಅಂದ್ರೆ ಅದಿಲ್ಲದೆ ಇದ್ರೆ ನಮ್ಗೆ ನಮ್ ಕೈ ಕಾಲ ಆಡಲ್ಲ. ಅಭಿಮಾನಿಗಳು ಬೇಕೇ ಬೇಕು, ಅವರಿಂದಾನೆ ನಾವು ಬದುಕ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ನನ್ಗೆ ಬಹಳ ಅಂದ್ರೆ ಫನಿ ಅನ್ಸಿದ್ದೇನಂದ್ರೆ, ಡೆಡ್ಲಿ ಸೋಮಲ್ಲಿ ಪಿಕ್ಚರ್ ರಿಲೀಸ್ ಆದ್ಮೇಲೆ ಪ್ರತಿಯೊಂದು ಫಂಕ್ಷನ್ ಹೋದಾಗ್ಲೂ, ಎಸ್ಪೆಷಲಿ ನಮ್ಮ ಮಂಡ್ಯ ಮೈಸೂರು ಕಡೆ ಹೋದಾಗ, ಒಂದೇ ಒಂದ್ಸರಿ ಆ ಪಾನ್ ಪರಾಗ ಹಾಕೋದು ಮಾಡೋಣ. ನಾನು ದಯವಿಟ್ಟು ಅದನ್ನೆಲ್ಲ ನೀವು ಮಾಡಬೇಡಿ, ಏಕೆಂದ್ರೆ ಇಟ್ಸ್ ವೆರಿ ಬ್ಯಾಡ್ ಹ್ಯಾಬಿಟ್. ಸಿನಿಮಾದಲ್ಲಿ ಆ ಪಾತ್ರ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಒಂದ್ಸರಿ ಮಾಡೋಣ. ಪ್ಯಾಕೆಟ್ ತಂದು ಕೊಡೋರು ಎಂತ ಇಂಪ್ಯಾಕ್ಟ್ ನೋಡಿ. ಅವಾಗ ಡೆಲ್ಲಿ ಸೋಮ ಮಾಡ್ಬೇಕಾದ್ರೆ ಒರಿಜಿನಲ್ ಪಾನ್ ಪಾಕ್ ಹಾಕಿ ಇದೆಲ್ಲ ಸುಟ್ಟೋಗಿತ್ತು ಅವ್ರಿಗೆ. ಒರಿಜಿನಲ್ ಆಗ್ತಿದ್ರಾಗ ಶೂಟಿಂಗ್ಗೋಸ್ಕರ. ಹೌದು. ಆಮೇಲೆ ಕೆಲವು ದಿನಗಳ ನಂತರ ನಾನು ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ರವಿ ದಯವಿಟ್ಟು ನನ್ನ ಕೈ ಆಗಲ್ಲ, ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲ ಅವ್ನು ದಿನಕ್ಕೆ ಇಷ್ಟು ಪ್ಯಾಕೆಟ್ ಹಾಕೋನು, ಪ್ರತಿ ಶಾರ್ಟ್ಗೂ ನೀನು ಹಿಂಗೆ ಹಾಕ್ತಾ ಇರ್ಬೇಕು. ಆಮೇಲೆ ಅದನ್ನೇನ್ ಮಾಡ್ವಿ, ಕಟ್ ಮಾಡಿ ಪಾನ್ ಪರಾಗ ಎಸ್ಬಿಟ್ಟು ಒಳಗಡೆ ಸುಪಾರಿ ಹಾಕಿ ಹಂಗ್ ಚೇಂಜ್ ಮಾಡ್ಕೊಂಡ್ವಿ. ಪಿಕ್ಚರ್ ರಿಲೀಸ್ ಆದ್ಮೇಲೆ ಹೋಗಿದ್ ಕಡೆ ಎಲ್ಲ ಒಂದು ಪಾನ್ ಪರಾಗ ಪ್ಯಾಕೆಟ್ ಬರೋದು, ಒಂದ್ಸರಿ ಹಾಕೋಣ. ನಿಮ್ಗೆ ಈ ತರ ಬಾಟಲ್ಗಳೆಲ್ಲ ಬರಲ್ಲ? ಸಾಕಷ್ಟು ಸಂಜು ಕೊಟ್ಟಿದ್ದ ಇಂಪ್ಯಾಕ್ಟ್ ಬೇರೆ, ಸವಾರಿ ಕೊಟ್ಟಿದ್ದ ಇಂಪ್ಯಾಕ್ಟ್ ಬೇರೆ, ಗಾಳಿ ಸೀನು. ಕಾಮಿಕ್ ಟೀಮಿಂಗ್ ಬಗ್ಗೆ ಆಗ್ಲೇ ಅವ್ರು ಮಾತಾಡಿದ್ರಲ್ಲ, ಸವಾರಿ ಕಾಮಿಕ್ ಟೀಮಿಂಗ್. ಶೇಖರ್, ಇಂಜಿನಿನ ಪ್ರೀತಿಯ ಸೂರಿ, ಆ 3 ನಿರ್ದೇಶಕರಿಗೂ ನಾನು ನಮಸ್ಕಾರ. ಮತ್ತೆ ನಾನು ಕೆಲಸ ಮಾಡಿದ ಎಲ್ಲಾ ನಿರ್ದೇಶಕರುಗಳಿಗೂ, ನಮ್ಮನ್ನು ಬೆಳೆಸ್ತಾರೋ ಎಲ್ಲಾ ಅಭಿಮಾನಿಗಳಿಗೂ ಹೃದಯಪೂರ್ವಕ ನಮಸ್ಕಾರ. ಕೊನೆ ಪ್ರಶ್ನೆ, ಮೊದಲನೇ ಪ್ರಪೋಸಲ್ ನಿಮಗ್ ಬಂದಿದ್ದು ಅಥವಾ ನೀವು ಮಾಡಿದ್ದು? ಅದು ಹೇಳಿದ್ರೆ ಕಾಂಟ್ರವರ್ಸಿ ಆಗ್ಬಿಡುತ್ತೆ, ಬರಬ್ರಿ. ಹೇಳಾದ್ಮೇಲೆ ಆಗುತ್ತೆ ಅಂದ್ರೆ ಕಟ್ ಮಾಡ್ಬೇಡ, ಬೇಡವಾ? ಅವ್ರ ಮದುವೆ ಆಗಿ ಚೆನ್ನಾಗಿದ್ದಾರೆ, ಹಂಗಾನೆ ಬೇಡ ಬಿಡಿ. ಒಬ್ರು ಮದುವೆ ಆಗಿದ್ದಾರೆ, ಇನ್ನೊಬ್ರು ಮದುವೆ ಆಗಿಲ್ಲ, ಇನ್ನೊಬ್ರು ಮದುವೆ ಆಗಿ ಡೈವರ್ಸ್ ಆಗಿದ್ದಾರೆ. ಇವನ್ ಡೈರಿ ದೊಡ್ಡದಿದೆ, ಫಿಲ್ಮ್ಗಳು ತರ. ಒಬ್ರು ಇನ್ನೂ ಮದುವೆ ಆಗದೆ ಹಾಗೆ ಇದ್ದಾರೆ, ಬಹಳ ಜನ ಇದ್ದಾರೆ. ಅವರೆಲ್ಲರೂ ನನಗೆ ಗೊತ್ತಿದ್ದಾರೆ. ಅದು ಒಂಥರ ನೀವು ಪ್ರತಿಯೊಂದು ಇಂಡಸ್ಟ್ರಿಲಿ ಒಬ್ಬೊಬ್ರು ರೆಪ್ರೆಸೆಂಟ್ ಮಾಡ್ತಿದಾರಲ್ಲ. ಈಗ ಬಾಲಿವುಡ್ ಅಲ್ಲಿ ಸಲ್ಮಾನ್ ಖಾನ್, ತೆಲುಗು ಇಂಡಸ್ಟ್ರಿನಲ್ಲಿ ಪ್ರಭಾಸ್, ಒಬ್ರು ಸಿಂಗಲ್ ಆಗಿದ್ದು, ಇನ್ನು ಆ ತರದ್ದು ನೀವು ಮೇಂಟೈನ್ ಮಾಡ್ತಿದ್ದೀರಾ? ಅಲ್ಲ, ಸಿಂಗಲ್ ಆಗಿ, ಫಿಟ್ ಆಗಿ, ಖಡಕ್ ಆಗಿ, ಮೂರೂನು. ಇಲ್ಲ, ಇಟ್ಸ್ ಎ ಪರ್ಸನಲ್ ಚಾಯ್ಸ್. ಅದೇ ನಾನು ಯಾರನ್ನು ಕಾಪಿ ಮಾಡಕ್ ಅಥವಾ ಫಾಲೋ ಮಾಡಕ್ ಹೋಗ್ತಾ, ಇಟ್ ಇಸ್ ಮೈ ಪರ್ಸನಲ್ ಚಾಯ್ಸ್. ಐ ವಾಂಟ್ ಟು ಬಿ ಲೈಕ್ ದಿಸ್, ಐ ಆಮ್ ಹ್ಯಾಪಿ ದಿಸ್ ವೇ. ಸರ್, ನಿಮ್ಮ ಮೊದಲ ಪ್ರಪೋಸಲ್ ಮಾಡಿರೋದು ಇಲ್ಲ ಬಂದಿರೋದು? ನನಗೆ ಪ್ರಪೋಸಲ್ಸ್ ಬರ್ತಾ ಇದ್ವು ಕಾಲೇಜ್ ಡೇಸ್. ನಾನು ಮೊದಲನೇ ಜ್ಞಾಪಕ ಇದೆಯಾ? ಬೇಡಪ್ಪ,
ಪಾಪ ಎಲ್ಲೂ ಇರ್ತಾರಲ್ಲ ಅಲ್ವಾ? ನಾನು ಫಸ್ಟ್ ಪ್ರಪೋಸ್ ಮಾಡಿದ್ದು ನನ್ನ ಹುಡುಗಿಗೇನೆ, ಅವಳಿಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು ನಾನೇ ಅಂತ ಒಪ್ಕೊಂಡಿದ್ದು ಅವಳೆ. ಮದುವೆ ಆಗಿ ಈಗ 2008 ಮದುವೆ ಆಯಿತು, 18 ವರ್ಷನೂ ಆಯಿತು. ನನ್ನ ಮಗು ಇವಾಗ 10th ಮುಗಿಸಿ 11th ಸ್ಟ್ಯಾಂಡರ್ಡ್ ಹೋಗ್ತಾ ಇದೆ. ನೈಸ್. ಕೊನೆಯದಾಗಿ ಟೆರರ್ ಸಿನಿಮಾ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಿದೆ. ಇಬ್ಬರು ನಟರು, ಸುಮಾರು ಜನ ಸೀನಿಯರ್ ಸ್ಟಾರ್ ಕಾಸ್ಟ್ ಇದ್ದಾರೆ. ಟ್ರೈಲರ್ ತುಂಬಾ ಮ್ಯಾಗ್ನಮ್ ಓಪಸ್ ಆಗಿ ಕಾಣಿಸ್ತದೆ. 40 ಜನ ನಟರಿದ್ದಾರೆ. 40 ತುಂಬಾ ಅಕ್ಕರೆಯಿಂದ ತುಂಬಾ ಆಸ್ಥೆಯಿಂದ ಮಾಡಿರುವಂಥ ಚಿತ್ರ ಟೆರರ್. ಆದಿತ್ಯ, ಕುಮಾರ್ ಬಂಗಾರಪ್ಪ ಅವರು, ಶಶಿ ಸಾರು, ದೇವು ಸಾರು, ಶರತ್ ಸಾರು, ರವಿ ಭಟ್ ಅವರು, ಕಿಡ್ಡಿ ಸಾರು, ಧರ್ಮ, ಕೋಟೆ ಪ್ರಭಾಕರ್ ಇವರೆಲ್ಲರೂ ಅಭಿನಯಿಸಿದ್ದಾರೆ. ಇದೆಲ್ಲ ನಮ್ಮ ಸಿನಿಮಾ, ನನ್ನ ಸಿನಿಮಾ, ಇದು ನಮ್ಮ ಸಿನಿಮಾ. ಅವ್ರ ಫಿಲ್ಮ್. ನಾಗೇಂದ್ರ ಪ್ರಸಾದ್ ಅವರು ಅದ್ಭುತವಾಗಿ 4 ಹಾಡುಗಳನ್ನ ಬರ್ಕೊಟ್ಟಿದ್ದಾರೆ. ಹರ್ಷ ತುಂಬಾ ಅದ್ಭುತವಾದ ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ. ಮಂಜಣ್ಣ ನಮ್ಗೆಲ್ಲ ಚೆನ್ನಾಗಿ ಊಟ ಹಾಕೊಂಡು ನಮ್ನೆಲ್ಲ ಚೆನ್ನಾಗಿ ಸಾಕೊಂಡು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಸುಮಾರು ಒಂದು 150 ಫ್ಯಾಮಿಲಿಗೆ ಅನ್ನ ಹಾಕಿದ್ದಾರೆ. ತಿಂಡಿ ತಿನಿಸುಗಳು, ತಂಪಾದ ಎಲ್ಲವೂ, ಎಲ್ಲ ತಂಪು ಪಾನೀಯನು ಕೂಡ, ಬಿಸಿ ಬಿಸಿ ಪಾನೀಯನು ಕೂಡ ಎಲ್ಲವೂ ಧಾರಾಳವಾಗಿ ಎಲ್ಲರೂ ಕೊಟ್ಟು ಧಾರಾಳವಾಗಿ ಸಿನಿಮಾ ಮಾಡಿದ್ದಾರೆ. ಆ ಧಾರಾಳತನಕ್ಕೆ ಎಲ್ಲರೂ ಒಳ್ಳೆ ಮನಸ್ಸಿಂದ ಹಾರೈಸಿ ಈ ಸಿನಿಮಾ 10ಕ್ಕೆ ಬಿಡುಗಡೆ ಆಗ್ತಾ ಇದೆ. ನೀವೆಲ್ಲ ಬನ್ನಿ, ನಿಮ್ಗೆ ಯಾವ್ದು ಒಂದು ಚೂರು ಬೇಜಾರಾಗ್ತಿರೋ ತರ ಒಂದು ಒಳ್ಳೆ ಅನುಭವ ಕೊಟ್ಟು ಕಳಿಸ್ತೀವಿ. ಆಲ್ ದಿ ವೆರಿ ಬೆಸ್ಟ್. ತುಂಬಾ ಒಳ್ಳೇದಾಗ್ಲಿ ಇಬ್ರಿಗೂ. ಟೆರರ್ ಸಿನಿಮಾ ಅನ್ಕೊಂಡ್ರೆ ಯಶಸ್ಗಿಂತ ಜಾಸ್ತಿ ಯಶಸ್ ಕಾಣಿ. ನಾನು ನಿಮ್ಮ ಇಂಟರ್ವ್ಯೂಗಳನ್ನ ನೋಡ್ತೀನಿ. ತುಂಬಾ ನಾನು ಅದೇ ಹೇಳ್ಬೇಕು ಅಚ್ಚ ಕನ್ನಡ ಕೂಡ ಮಾತಾಡ್ತೀರಾ, ಶುದ್ಧವಾಗಿ ಇಂಗ್ಲಿಷ್ ಕೂಡ ಮಾತಾಡ್ತೀರಾ. ಆಮೇಲೆ ಪ್ರಶ್ನೆಗಳು ತುಂಬಾ ನೇರವಾಗಿರುತ್ತೆ. ಯಾರಿಗೂ ಹರ್ಟ್ ಮಾಡೋ ತರದ ಪ್ರಶ್ನೆಗಳು ಕೇಳಲ್ಲ ನೀವು, ನಾನ್ ಸೆನ್ಸ್ ಮಾಡಲ್ಲ. ಗುಡ್ ಲಕ್, ನಿಮ್ಗೆ ಒಳ್ಳೇದಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೇಳಿದ ಖುಷಿ ಆಯಿತು. ಆ್ಯಂಡ್ ಇದೇ ಥರ ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಬರಲಿ, ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರಲಿ. KF ನ ಯಶಸ್ಸಿನಲ್ಲಿ ನಿಮ್ಮ ಕೊಡುಗೆ ತುಂಬ ಇದೆ. ಹೀಗೆ ಕಂಟಿನ್ಯೂ ಆಗ್ತಿರಲಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.